ಕಲಾವಿದರುಗಳು ಹೀರೋಯಿನ್ಗಳಾಗಿರ್ಬೋದು ಹೀರೋಗಳು ಎಲ್ಲ ಕಲಾವಿದರುಗಳು ಕೂಡ ಈ ಥರ ನೆಗೆಟಿವ್ ಆಗಿರುವಂಥ ಅಥವಾ ತುಂಬ ಕೆಳಮಟ್ಟದ ಭಾಷೆಗಳನ್ನ ಬಳಸಿ ಮಾತಾಡುವಂಥ ಒಂದು ಸಂಸ್ಕೃತಿ ಬೆಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ನೀವು ತುಂಬ ಸ್ಟ್ರಾಂಗ್ ಆಗಿ ಕಲಾವಿದರ ಸಂಘ ಕಾರ್ಯದರ್ಶಿಯಾಗಿ ಎಲ್ಲರನ್ನೂ ಒಟ್ಟು ಹಾಕಿ ನೀವು ತುಂಬ ಸ್ಟ್ರಾಂಗ್ ಆಗಿ ಸರ್ಕಾರಕ್ಕೊಂದು ಮನವಿ ಮಾಡಿ ಅಂಥ ವಿರುದ್ಧ ಕ್ರಮ ತಗೊಂಡು ಅದೊಂದು ಅವೇರ್ನೆಸ್ ಮೂಡಿಸೋ ಕೆಲಸ ಮಾಡ್ಬೋದು ಅಂತ ಅನ್ಸುತ್ತೆ. ಖಂಡಿತವಲ್ಲ ಸರ್. ಈಗ ನೀವು ಹೇಳ್ತಾ ನನಗೇ ಮಾಡಿದರು ಈ ಥರ ನನಗೇ ಆಗಿದೆ. ನೀವು ಆ ವಿಡಿಯೋಗಳು ಯಾರು ಕೇಳೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ, ಅಷ್ಟು ಕೆಟ್ಟದಾಗೆಲ್ಲ ಬೈದವ್ರೆ. ನಾನು ಸೀರಿಯಸ್ಸಾಗಿ ತಗೊಂಡಿಲ್ಲ. ನಾನು ಇಷ್ಟೇ ಮಾಡಿದೆ, ಯಾರು ನನ್ನ ಮೇಲೆ ಈ ಥರ ಮಾಡಿದ್ದಾರೆ ಅದಕ್ಕೆ ಪ್ರೂಫ್ ಇದೆ. ನಾನು ಲೀಗಲ್ಲಾಗಿ ಲಾ ಏನು ಹೇಳುತ್ತೆ ಅದ್ರ ಪ್ರಕಾರ ಕೋರ್ಟಲ್ಲಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀನಿ. ಒಂದು 5-6 ಅಂದರೆ ದಾವಣಗೆರೆ, ಹುಬ್ಳಿ, ಕರ್ನಾಟಕ ಅಂದರೆ ಬೆಂಗಳೂರು, ಒಂದು 8 ಕರ್ನಾಟಕದಲ್ಲಿ 8 ಕಡೆಯಿಂದ ಒಬ್ಬೊಬ್ಬರ ಮೇಲೆ 8 ಕೇಸ್ ಆಗಿದೆ. ಅವರೆಲ್ಲರೂ ಅವ್ರು ಯಾರಿಗೂ ಹೊಡೆಯೋದು ಬೇಡ, ಬರೆಯೋದು ಬೇಡ. ಲಾ ಏನು ಹೇಳುತ್ತೆ, ಇಂಥವು ತಪ್ಪು ಮಾಡಿದ್ರೆ ಕೇಸ್ ಹಾಕಿ, ಇಲ್ಲ ಏನಿದೆ ಸ್ಟೇಷನ್ ಇದೆ ಅದ್ರ ಪ್ರಕಾರ ಮಾಡ್ತಾಯಿದ್ದೀನಿ ನಾನು. ಅವರು ಇವಾಗ ಒಂದು ವೇಳೆ ಅವ್ರು 20 ವರ್ಷ 40 ವರ್ಷ ಆಗಿರೋ ಇನ್ನೂ 15-20 ವರ್ಷ ಕೋರ್ಟ್ಗೆ ಅಲಿಬೇಕು. ಅವರು 8 ಕಡೆ 8 ಕೋರ್ಟ್ಗೆ ಎವ್ರಿ ಮಂತ್ ಆರ್ 2 ಮಂತ್ಸ್ ಒನ್ಸ್ ಹೋಗಲೇಬೇಕು. ಅವ್ರು ಹೋಗಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ನಾನು ಬಿಡೋದಿಲ್ಲ ಸರ್. ಇದು ಯಾವಾಗ ನೀವು ಕಂಪ್ಲೇಂಟ್ ಮಾಡಿದ್ದು? ಎಲ್ಲ ಮಾಡಿದ್ದೀನಿ. ನಾನು ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಯಾರ ಮೇಲೆ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನನಗೆ ಯಾವಾಗ ನ್ಯಾಯ ಸಿಗುತ್ತೋ ನಾನು ಅವಾಗ ಹೇಳ್ತೀನಿ. ಸರ್, ಇಷ್ಟು ಜನ ನನಗೆ ಬೈದಿದ್ರು ನೋಡಿ, ಇಂಥ ವಿಡಿಯೋ, ಇಂಥವ್ರಿಗೆ ಈ ಥರ ಒಂದು ಶಿಕ್ಷೆ ಆಗಿದೆ ಅನ್ನೋದು ಹೇಳ್ತೀನಿ ಖಂಡಿತವಲ್ಲೂ. ಆವಾಗ ನಾನು ಏನು ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಹೊಡಿಬೇಕು ಅವ್ರಿಗೆ? ಯಾಕೆ ಪರ್ಸನಲ್ ತಗೋಬೇಕು? ನಾನು ಲೀಗಲಿ ಎಂತೆಂಥವರು ನನಗೆ ಬೈದಿದ್ರು